Hello everyone, welcome back on Search Creator YouTube channel. Today we are here to discuss about projects. We are lots of project, but ನಾವು ಯಾವುದೇ ತರಹದ ವಿಡಿಯೋಸ್ ಅನ್ನ ಪ್ರಾಜೆಕ್ಟ್ ನಾವು ಇಷ್ಟು ಮಾಡಿದೀವಿ ಮತ್ತೆ ನಮ್ಮ ಹತ್ರ ಪ್ರಾಜೆಕ್ಟ್ ನ ಶೋಕೇಸ್ ಮಾಡಿಲ್ಲ. ಜಸ್ಟ್ ಪ್ರಾಜೆಕ್ಟ್ ನ ಮಾಡ್ತಾ ಇದ್ವಿ ಮತ್ತೆ ಆ ಪ್ರಾಜೆಕ್ಟ್ ನ ಕ್ಲೈಂಟ್ಸ್ ಗೆ ಅಂದ್ರೆ ಸ್ಟೂಡೆಂಟ್ಸ್ ಗೆ ಕೊಡ್ತಾ ಇದ್ವಿ. ಇದುವರೆಗೂ ಯಾವ್ದನ್ನು ಶೋಕೇಸ್ ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ ಆಗ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಈಗ ಶೋಕೇಸ್ ಮಾಡ್ತಾ ಇದ್ದೀನಿ. ಸೊ ಸೊ ಪ್ರಾಜೆಕ್ಟ್ ಬಂದ್ಬಿಟ್ಟು ಯಾವ್ದು ಅಂದ್ರೆ ಫಸ್ಟ್ ನಾವೀಗ ಡಿಸ್ಕಸ್ ಮಾಡ್ತಾ ಪ್ರಾಜೆಕ್ಟ್ ಬಂದ್ಬಿಟ್ಟು ಪ್ರಾಜೆಕ್ಟ್ ನೇಮ್ ಟೈಟಲ್ ಏನು ಅಂದ್ರೆ ಅರ್ಲಿ ಡಿಟೆಕ್ಷನ್ ಆಫ್ ಅಲ್ಝೈಮರ್ ಡಿಸೀಸ್ ಯೂಸಿಂಗ್ ಮಿಷಿನ್ ಲರ್ನಿಂಗ್ ಟೆಕ್ನಿಕ್ಸ್. ಓಕೆ, ದಿಸ್ ಇಸ್ ದಿ ಪ್ರಾಜೆಕ್ಟ್ ಟೈಟಲ್. ಸೊ ಈ ಪ್ರಾಜೆಕ್ಟ್ ಟೈಟಲ್ಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಅಲ್ಝೈಮರ್ ಡಿಸೀಸ್ ಅರ್ಲಿ ಅಲ್ಝೈಮರ್ ಡಿಟೆಕ್ಷನ್ ಪ್ರಾಬ್ಲಮ್ ಇದೆ. ಇದಕ್ಕೆ ನಾವು ಆಸ್ ಎ ಡೆವಲಪರ್ ಆಗಿ ಅಥವಾ ಆಸ್ ಎ ಸೊಸೈಟಿನಾಗಿ ಯಾವ ತರ ನಾವು ಇದಕ್ಕೆ ಈ ಪ್ರಾಬ್ಲಮ್ ನಾವು ಸೊಲ್ಯೂಷನ್ ಕಂಡುಹಿಡಬಹುದು ಅಂತ ಪ್ರಾಜೆಕ್ಟ್ ಮುಖಾಂತರ ತೋರಿಸ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಅಲ್ಝೈಮರ್ ಡಿಸೀಸ್ ಇದೆ. ಇದನ್ನ ಯಾವ ತರ ಡಿಟೆಕ್ಟ್ ಮಾಡೋದು ಯೂಸಿಂಗ್ ಮೆಡಿಕಲ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಬಂದು ಮಿಷನ್ ಲರ್ನಿಂಗ್ ಯಾವ ಟೆಕ್ನಿಕ್ಸ್ ಇದೆ ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ತರ ಸಾಲ್ವ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಈ ಪ್ರಾಜೆಕ್ಟ್ ನ ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನೋಡ್ಕೊಳ್ತಾ ಹೋಗೋಣ. ಅಲ್ಝೈಮರ್ ಡಿಸೀಸ್ ಇಸ್ ಎ ಪ್ರೋಗ್ರೆಸಿವ್ ನ್ಯೂರೋ degenerative disorder that affect memory, thinking and behavior. Early diagnosis is a crucial for solving disease progression and improving patient care. However, conventional diagnostic methods such as neurological exams, cognitive testing and MRI analysis are ಟೈಮ್ ಕನ್ಸ್ಯೂಮಿಂಗ್, ಸಬ್ಜೆಕ್ಟಿವ್ ಅಂಡ್ ಪ್ರೋನ್ ಟು ಹ್ಯೂಮನ್ ಎರರ್. ಸೊ ಅಲ್ಝೈಮರ್ ಕಾಯಿಲೆ ಅನ್ನೋದು ಬೇಗನ ಕಂಡಿಡಿದ್ರೆ ಸೊ ಬೇಗ ಗುಣ ಮಾಡಬಹುದು ಇವ್ರಿಗೆ ಪೇಷಂಟ್ಸ್ಗೆ ಅನ್ನೋದೇ ಈ ಮೇನ್ ಪ್ರಾಜೆಕ್ಟ್ ಕಾನ್ಸೆಪ್ಟ್. ಇದರಲ್ಲಿ MRI ಡೇಟಾ ಸೆಟ್ ನ ಯೂಸ್ ಮಾಡ್ತೀವಿ. ಇದು ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಈಗ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮ್ಗೆ ಎಕ್ಸಾಕ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಓಕೆ ನೋಡಿ, ಅಲ್ಝೈಮರ್ MRI ಡಿಟೆಕ್ಷನ್ ಇಲ್ಲಿ. ಸೊ MRI ಇರೋ ಅಂದ್ರೆ ಏನು ಸ್ಕ್ಯಾನ್ ಮಾಡಿರ್ತಾರೆ MRI ಇಮೇಜಸ್ ನ ಅದನ್ನ ಅಪ್ಲೋಡ್ ಮಾಡೋದು ಇಲ್ಲಿ. ಸೊ ಈ ಅಪ್ಲಿಕೇಶನ್ ನಾವು ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ ಅಪ್ಲಿಕೇಶನ್ ಅಲ್ಲಿ ಜಸ್ಟ್ ಆ ಇಮೇಜಸ್ ನ ಅಪ್ಲೋಡ್ ಮಾಡೋದು ನೋಡಿ. ಇಲ್ಲಿ ಅಗೇನ್ ಇದಕ್ಕೆ ಬರೋದು ಒಂದು ಸೆಕೆಂಡ್. ನೋಡಿ MRI ಇಮೇಜಸ್ ಅಲ್ಲಿ ಇಲ್ಲಿ ಸೊ ಟ್ರೈನಿಂಗು ಮತ್ತೆ ಟೆಸ್ಟಿಂಗು ಎಲ್ಲಾ ಇಮೇಜಸ್ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಡೇಟಾ ಸೆಟ್ ನ ಯೂಸ್ ಮಾಡಿದೀವಿ. ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಏನು ಅಂದ್ರೆ ಈ ಇಮೇಜಸ್ ಇಲ್ಲಿ ಅಲ್ಝೈಮರ್ MRI ಡಿಟೆಕ್ಷನ್ ಅಂತ ಇದೆಯಲ್ಲ, ಜಸ್ಟ್ ಅಪ್ಲೋಡ್ MRI ಇಮೇಜಸ್ ಮತ್ತೆ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಆದ್ರೂ ಮಾಡ್ಬೋದು ಅಥವಾ ಬ್ರೌಸ್ ಫೈಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ ಅದು ಮಿಲ್ಡ್ ಇಂಪರ್ಮೆಂಟ್. ಓಕೆ, ಸೊ ಪ್ರೆಡಿಕ್ಷನ್ ಈಸ್ ಅಕ್ಯುರಸಿ ಕರೆಕ್ಟ್ ಬರ್ತಾ ಇದೆ. ಓಕೆ, ಸೊ ಇದು ಔಟ್ಪುಟ್. ಈ ತರ ನಿಮ್ ಲೆಕ್ಚರ್ ನೀವು ತೋರಿಸಬಹುದು. ನೆಕ್ಸ್ಟ್ ಇದ್ರ ಕೋಡ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ಮೇನ್ ಫೈಲು. ನೆಕ್ಸ್ಟ್ ಇದಕ್ಕೆ ನಾವು ಮಾಡೆಲ್ ನ ಟ್ರೈ ಮಾಡ್ಕೊಂಡಿರೋ ಕೋಡ್ ಇದಿದೆ, ಜುಪಿಟರ್ ಕೋಡ್ ಇಲ್ಲಿದೆ. ಸೊ ಡೇಟಾ ಸೆಟ್ ನ ಅಪ್ಲೋಡ್ ಮಾಡೋದು ಮತ್ತೆ ಸೊ ಮಾಡೆಲ್ ಎಷ್ಟು ಸಬ್ ಫೋಲ್ಡರ್ ಆಗಿದೆ ಮತ್ತೆ ಇಮೇಜಸ್ ಕ್ಯಾಟಗರಿ ಯಾವ್ಯಾವು ಮತ್ತೆ ಕ್ಯಾಟಗರಿ ಇಮೇಜಸ್ ಡಿಸ್ಪ್ಲೇ ಮಾಡೋದು, ಕೆಲವೊಂದು ಗ್ರಿಡ್ ಯಾವ ತರ ಡೇಟಾ ಸೆಟ್ ಇದೆ ಅಂತ ಗ್ರಿಡ್ ಮಾಡಿ ಶೋ ಮಾಡೋದು. ಓಕೆನಾ, ಸೊ ಈ ಪ್ರಾಜೆಕ್ಟ್ ನಿಮಗೂ ಬೇಕಿತ್ತು ಅಂದ್ರೆ ವಿತ್ ರಿಪೋರ್ಟ್ ಕೊಡ್ತೀವಿ ಮತ್ತೆ PPT ಕೂಡ. ಈ ತರ PPT ಏನು ತೋರಿಸ್ತಾ ಇದ್ದೀನಿ, ಈ PPT ಕೂಡ ನಿಮಗೆ ಕೊಡಿಸ್ತೀವಿ. ಸೊ ಈ ಇಂಟ್ರೆಸ್ಟ್ ಇತ್ತು ಅಂದ್ರೆ ಸೊ ನನ್ನ ನಂಬರ್ ನ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಸೊ ಪ್ರಾಜೆಕ್ಟ್ ಬಂದ್ಬಿಟ್ಟು 2,000 ಆಗುತ್ತೆ, 2,000 ಚಿಲ್ಲರೆ ಆಗುತ್ತೆ ಪ್ರಾಜೆಕ್ಟ್. ಅದನ್ನ ನೀವು ಪೇ ಮಾಡಿ
ಡೈರೆಕ್ಟ್ ಸ್ಕ್ರೀನ್ ಶಾಟ್ ನ ಕಳಿಸಿದ್ರೆ ನಾನು UPI ID ಮತ್ತೆ ನನ್ನ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಕಳಿಸಿ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಪೇ ಮಾಡಿ ನನಗೆ ಸ್ಕ್ರೀನ್ ಶಾಟ್ ನ ಕಳಿಸಿದ್ರೆ ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ನ ಕಳಿಸಿದ್ರೆ ನಿಮಗೆ ಪ್ರಾಜೆಕ್ಟ್ ಅವೈಲೇಬಲ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದನ್ನ ಅಪ್ಡೇಟ್ ಬೇಕಾದ್ರೂ ಕೂಡ ನಿಮಗೆ ಮಾಡ್ಕೊಡ್ತೀವಿ. ಯಾವ ತರ ನಿಮಗೆ ಕನ್ವೀನಿಯಂಟ್ ನಮ್ಮ ಲೆಕ್ಚರ್ ಈ ತರ ಹೇಳಿದಾರೆ ಅಂತ ಏನಾದ್ರು ಹೇಳಿದ್ರೆ, ಸೊ ನಾವು ಆ ಪ್ರಾಜೆಕ್ಟ್ ನಿಮ್ಗೆ ಈ ಪ್ರಾಜೆಕ್ಟ್ ಅಪ್ಡೇಟ್ ಏನಿದೆ, ಏನೇನು ಚೇಂಜಸ್ ಹೇಳ್ತಾರೆ ಅದನ್ನೆಲ್ಲ ಕೂಡ ನಾವು ಚೇಂಜಸ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.